ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೋವೇಟಿವ್ ಎಕ್ಸಾಮ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ KCET 2025 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮಗೆ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಹೇಳಿ ಕೇಳ್ತಾರೆ. ಅಲ್ಲಿ ನೀವು ಎಲಿಜಿಬಿಲಿಟಿ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸುಮಾರು ಇಲ್ಲಿ ಕ್ಲಾಸ್ ನೋಡ್ಬೋದು. ಎಲಿಜಿಬಿಲಿಟಿ ಕ್ಲಾಸ್ ಅದರಲ್ಲಿ ನಿಮ್ದು ಯಾವುದೊಂದು ತಿಳ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ನಿಮ್ಮ KCET ಫ್ರೆಂಡ್ಸ್ ಯಾರ KCET ಫಾರ್ಮ್ ಅಪ್ಲೈ ಮಾಡ್ತೀರಿ ಅವ್ರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮೊದಲೇದಾಗಿ ನಾವು ಕ್ಲಾಸ್ ಎ ಇಂದ ಶುರು ಮಾಡೋದಾದರೆ, ಕ್ಯಾಂಡಿಡೇಟ್ ಕರ್ನಾಟಕದಲ್ಲಿರೋ ಯಾವುದೇ ಇನ್ಸ್ಟಿಟ್ಯೂಟ್ ಸ್ಟಡಿ ಮಾಡಿರಬೇಕು. 7 ಇಯರ್ಸ್ ಮಿನಿಮಮ್ ಸ್ಟಡಿ ಮಾಡಿರಬೇಕು. ಆ 7 ಇಯರ್ಸು ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ 7 ಇಯರ್ಸ್ ಸ್ಟಡಿ ಮಾಡಿರಬೇಕು. ಮತ್ತು ನೀವು 10th ಸ್ಟ್ಯಾಂಡರ್ಡ್ ಮತ್ತು 12th ಸ್ಟ್ಯಾಂಡರ್ಡ್ ಅಂದರೆ SLC PUC ಅದು ಕರ್ನಾಟಕ ಸ್ಟೇಟಲ್ಲೇ. ನೆಕ್ಸ್ಟ್ ಬರೋದ್ರೆ ಕ್ಲಾಸ್ ಬಿ ಯಾವ ಥರ ಅಂತಂದರೆ, ಕ್ಯಾಂಡಿಡೇಟ್ ಫಸ್ಟ್ PU ಸೆಕೆಂಡ್ PU ಅಥವಾ 11th 12th ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಪಾಸ್ ಆಗಿರಬೇಕು. ಅಕಸ್ಮಾತ್ ಅವ್ರೇನಾದ್ರು 7 ಇಯರ್ಸ್ ಕರ್ನಾಟಕ ಸ್ಟೇಟಲ್ಲಿ ಓದಿಲ್ಲ ಅಂತಂದರೆ ಅವ್ರ ಪೇರೆಂಟ್ಸ್ ಬಂದು ಕರ್ನಾಟಕ ಬೋರ್ಡಲ್ಲಿ 7 ಇಯರ್ಸ್ ಸ್ಟಡಿ ಮಾಡಿದರೆ ಅವ್ರಿಗೆ ಎಲಿಜಿಬಿಲಿಟಿ ಸಿಗುತ್ತೆ. ಕ್ಲಾಸ್ ಸಿಗೆ ಬರೋದಾದರೆ, ಕ್ಲಾಸ್ ಸಿಲಿ ಕ್ಯಾಂಡಿಡೇಟ್ ಮತ್ತು ಪೇರೆಂಟ್ಸ್ ಮದರ್ ಟಂಗ್ ಕನ್ನಡ, ತುಳು ಮತ್ತು ಕೊಡವ ಲ್ಯಾಂಗ್ವೇಜಲ್ಲಿ ಮದರ್ ಟಂಗ್, ಮತ್ತು ನಿಮಗೆ ಇಲ್ಲಿ ಪೇರೆಂಟ್ಸ್ ಕರ್ನಾಟಕ ಸ್ಟೇಟಲ್ಲಿ ವಾಸಿಸ್ತಿರಬೇಕು. ಮತ್ತು ಕ್ಯಾಂಡಿಡೇಟ್ 12th ಕ್ಲಾಸ್ನ ಔಟ್ಸೈಡ್ ಕರ್ನಾಟಕ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟಲ್ಲಿ ಪಾಸ್ ಆಗಿರಬೇಕು. ಅದರಲ್ಲಿ ಕನ್ನಡ ಕಂಪಲ್ಸರಿ ಇರಬೇಕು. ಕ್ಲಾಸ್ ಡಿ ಬಗ್ಗೆ ಬರೋದಾದರೆ, ಕ್ಲಾಸ್ ಡಿಲಿ ಕ್ಯಾಂಡಿಡೇಟ್ ಮದರ್ ಟಂಗ್ ಕನ್ನಡ, ತುಳು ಆರ್ ಕೊಡವ ಲ್ಯಾಂಗ್ವೇಜ್ ಇರಬೇಕು. ಮತ್ತು ಅವರು 7 ಇಯರ್ಸ್ ಬಿಟ್ವೀನ್ ಫಸ್ಟ್ ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಸ್ಟೇಟ್ಗಳು ಕೊಟ್ಟಿದ್ದಾರೆ, ಆ ಸ್ಟೇಟ್ಗಳಲ್ಲಿ ಸ್ಟಡಿ ಮಾಡಿರಬೇಕು. ಯಾವುದಪ್ಪ ಅಂತಂದರೆ, ಕನ್ನಡ ಸ್ಪೀಕಿಂಗ್ ಏರಿಯಾಸ್ ಆಫ್ ಸೌತ್ ಸೋಲಾಪುರ್ ಆರ್ ಅಕ್ಕಲ್ಕೋಟ್ ಆರ್ ಜತ್ ಆರ್ ಗದೀನ್ಲಜ್ ತಾಲೂಕ್ಸ್ ಆಫ್ ಮಹಾರಾಷ್ಟ್ರ ಈ ಸ್ಟೇಟಲ್ಲಿ ಸ್ಟಡಿ ಮಾಡಿರಬೇಕು. ಅಥವಾ ಕಾಸರಗೋಡ್ ಆರ್ ಹೊಸದುರ್ಗ ಆರ್ ಮಂಜೇಶ್ವರ್ ತಾಲೂಕ್ಸ್ ಆಫ್ ಕೇರಳ ಈ ಸ್ಟೇಟಲ್ಲೂ ಸ್ಟಡಿ ಮಾಡಿರಬೇಕು. ಅದರಲ್ಲಿ ಕನ್ನಡ ಕಂಪಲ್ಸರಿ ಆಗಿರಬೇಕು. ಇವ್ರನ್ನ ಏನಂತ ಕರೀತಾರೆ ಅಂದರೆ ಗಡಿನಾಡು ಕನ್ನಡಿಗಸ್ ಅಂತ ಕರೀತಾರೆ, ಇಲ್ಲಿ ಮೆನ್ಷನ್ ಮಾಡಿದರೆ. ಫ್ರೆಂಡ್ಸ್, ನಾವೀಗ ಕ್ಲಾಸ್ ಇ ನೋಡೋದಾದರೆ, ಕ್ಲಾಸ್ ಸಿಲಿ ಏನಪ್ಪ ಹೇಳ್ತಾರೆ ಅಂದರೆ, ಕ್ಯಾಂಡಿಡೇಟ್ದು ಪೇರೆಂಟ್ಸು ಡಿಫೆನ್ಸಲ್ಲಿ ವರ್ಕ್ ಮಾಡ್ತಿರಬೇಕು. ಅದು ಕರ್ನಾಟಕದಲ್ಲಿ ಮಿನಿಮಮ್ 1 ಇಯರ್ ಕಂಪ್ಲೀಟಾಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಕ್ಯಾಂಡಿಡೇಟು ಅವಾಗ ಫಸ್ಟ್ PU ಸೆಕೆಂಡ್ PUನ ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಕಂಪ್ಲೀಟ್ ಮಾಡಿರಬೇಕು. ಅದನ್ನು ಡಿಫೆನ್ಸ್ ಕ್ಯಾಂಡಿಡೇಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಪೇರೆಂಟ್ಸು ಡಿಫೆನ್ಸಲ್ಲಿ ವರ್ಕ್ ಮಾಡ್ತಿರ್ಬೇಕು. ಅವರು ವರ್ಕ್ ಮಾಡ್ಬೇಕಾದ್ರೆ ಅವರು ಕರ್ನಾಟಕ ಸ್ಟೇಟ್ ಅವರು ಅಂತ ಡಿಕ್ಲೇರ್ ಮಾಡಿರಬೇಕು. ಅಂದರೆ ಅವ್ರ ಹೋಮ್ ಟೌನ್ ಕರ್ನಾಟಕ ಸ್ಟೇಟಲ್ಲಿ ಇರಬೇಕು. ಅವ್ರನ್ನ ಡಿಫೆನ್ಸ್ ಕ್ಯಾಂಡಿಡೇಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.